ನ್ಯಾಯಪರ. ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮಾಜಿ ಕೃಷಿ ಸಚಿವರು ಮಂಚೇನಹಳ್ಳಿ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಶತಮಾನೋತ್ಸವಕ್ಕೆ ಗೌರಿಬಿದನೂರು ಮಾಜಿ ಶಾಸಕರು ಮಾಜಿ ಸಚಿವರು ಎನ್ಎಚ್ ಶಿವಶಂಕರ್ ರೆಡ್ಡಿರವರು ಆಗಮಿಸಿದ್ದರು. ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅನೇಕ ಹೆಡ್ ಮಾಸ್ಟರ್ಸ್ ಅವರ ಪರಿಶ್ರಮ, ಸಾರ್ವಜನಿಕರ ಕೊಡುಗೆ ಎಲ್ಲೂ ಕೂಡ ಇವತ್ತು ಸೇರಿಕೊಂಡು ಈ ಶಾಲೆ ಇಷ್ಟೊಂದು ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನಾವು ತಿಳ್ಕೊಂಡು, ಮತ್ತು ನಾನು ಕೂಡ 2 ಬಾರಿ ಈ ಮಂಚೇನಹಳ್ಳಿಗೆ ಶಾಸಕನಾಗಿ ಸಾಧ್ಯವಾದ ಮಟ್ಟಿಗೆ 99 ಮತ್ತು 2004ರಲ್ಲಿ ನಾನು ಮಂಚೇನಹಳ್ಳಿ ಆಗ ಗೌರಿಬಿದನೂರಿಗೆ ಸೇರಿಕೊಂಡಿತ್ತು. ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ಮಂಚೇನಹಳ್ಳಿ ಆಗ್ಬೋದು ಅಥವಾ ಮಂಚೇನಹಳ್ಳಿ ಆಗ ಹೋಬಳಿ ಇತ್ತು, ಅನೇಕ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೆ. ಈಗ ಪ್ರದೀಪ್ ಈಶ್ವರರು ತಮ್ಮೆಲ್ಲ ಆಶೀರ್ವಾದದಿಂದ ಇವತ್ತು ಶಾಸಕರಾಗಿದ್ದಾರೆ. ಅವರು ಕೂಡ ಉತ್ಸಾಹದಿಂದ ಕೆಲಸ ಮಾಡಬೇಕು ಅಂತಕ್ಕಂಥ ಉತ್ಸಾಹ ಇದೆ. ಮತ್ತು ಈಗಾಗಲೇ ಹಳ್ಳಿಗೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಶಾಸಕರಿಗೆ ಕಾಲಕ್ರಮೇಣ ಈ ಭಾಗದ ಅನೇಕ ಜನರಿಗೆ ದಾರಿದೀಪವಾಗಿ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿರ್ತಕ್ಕಂಥದ್ದು ಬಹುಶಃ 100 ವರ್ಷಗಳಿಗೂ ಹೆಚ್ಚು ತುಂಬಿರ್ತಕ್ಕಂಥ ಈ ಸಂತದ ಸಂಭ್ರಮದಲ್ಲಿ ನಾವೆಲ್ಲ ಕೂಡ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀವಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಏಕೆಂದರೆ ಶಾಲೆ, ಸರ್ಕಾರಿ ಶಾಲೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅನೇಕ ಬಡವರಿಗೆ, ವಿಶೇಷವಾಗಿ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡ್ತಕ್ಕಂಥ ಶಾಲೆಗಳು. ಅಂದರೆ ಬರೀ ಬಡವರಿಗೆ ಅಂತಲ್ಲ, ಎಲ್ಲ ವರ್ಗದ ಜನರಿಗೂ ಈ ಸುಂದರ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಚಿಕ್ಕಬಳ್ಳಾಪುರ ತಾಲೂಕಿನ ಉತ್ಸಾಹಿ ಯುವ ಶಾಸಕರಾದ ಪ್ರದೀಪ್ ಈಶ್ವರ್ ಅವರೇ ಹಾಗೂ ಮಾಜಿ ಸಭಾಪತಿಗಳು ಮತ್ತು ಮಾಜಿ ಕೃಷಿ ಸಚಿವರು ಮತ್ತು ಈ ಮಂಚೇನಹಳ್ಳಿ ಭಾಗಕ್ಕೆ 2 ಬಾರಿ ಶಾಸಕರಾಗಿ ಈಗಿನ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಈ ಶಾಲೆಯಲ್ಲಿ ಪಾಠ ಮಾಡಿದಂಥ ಅನೇಕ ಮಾಸ್ಟರ್ಸ್ ಎಲ್ಲ ಕೂಡ ರಿಟೈರ್ ಆಗಿ ಕೂಡ ಇಲ್ಲಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದಾರೆ. ಎಲ್ಲ ಶಿಕ್ಷಕ ಬಂಧುಗಳೇ, ಮಾಧ್ಯಮ ಸ್ನೇಹಿತರೇ, ಸಾರ್ವಜನಿಕ ಬಂಧುಗಳೇ, ಈ ಶಾಲೆ